ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಂಡೇನಿ. ದಿನಾ ಬೆಳಿಗ್ಗೆ ಆದ್ರ ಸಾಕು ಫಸ್ಟ್ ಎಲ್ಲಾ ಗೃಹಿಣಿಯರಿಗೂ ಕಾಡೋ ಅಂತ ಕ್ವಶನ್ ಅಂದ್ರ ಏನ್ ಮಾಡುದು ಅಂತಂದು ಗೊತ್ತಾಗದಿರುವಂತ ಟೈಮ್ದಾಗ ದಿಢೀರಾಗಿ ಮನೆಯಲ್ಲಿರುವಂತ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡ ಹೋಟೆಲ್ ರೀತಿಯಾಗಿರುವಂತ ರವಾ ದೋಸೆನ ಹೆಂಗ ಮಾಡುದು ಅಂತಂದ ಇವತ್ತ ನೋಡೋಣ ಬರ್ರಿ. ಇದಕ್ ಬೇಕಾಗಿರುವಂತ ಸಾಮಗ್ರಿಗಳನ್ನ ಫಸ್ಟಕ್ಕ ನೋಡ್ಕೊಳ್ಳೋಣ ರೀ. ಮೊದ್ಲಿಗೆ ಇಲ್ಲೇ ಚಿರೋಟಿ ರವಾ 1 ಕಪ್ ತಗೊಂಡೇನಿ, ಅರ್ಧ ಕಪ್ ಅಷ್ಟ ಅಕ್ಕಿ ಹಿಟ್ಟ, 1-2 ಸ್ಪೂನ್ ಅಷ್ಟ ಮೈದಾ ಹಿಟ್ಟು ತಗೊಂಡೇನಿ. ಹಂಗ ನಾ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ, 1 ಕ್ಯಾಪ್ಸಿಕಮ್ ಹೊಳ್ಕೊಂಡೇನಿ, ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಹಸಿ ಮೆಣಸಿನಕಾಯಿ, ಹಂಗನ ಕ್ಯಾರೆಟ್ ಮತ್ತ ಹಸಿ ಶುಂಠಿನ ತುರಿದು ಇಟ್ಕೊಂಡೇನಿ. ಅದ್ರ ಜೊತೆಗೆ ಕಾಳು ಮೆಣಸಿನ ಪುಡಿ, ಅರಿಶಿಣದ ಪುಡಿ ಮತ್ತ ಉಪ್ಪನ್ನ ತಗೊಂಡೇನಿ. ಇವಾಗ ಹೆಂಗ್ ಮಾಡುದತ್ತಂದ ನೋಡುನು ಬರ್ರಿ. ಒಂದು ಬೊಗಾನಿ ತಗೊಂಡ ಫಸ್ಟಿಗೆ ನಾ ಇಲ್ಲಿ ರವಾನ ಹಾಕೊಳತನಿ. ಇದ ಚಿರೋಟಿ ರವಾ ಪೂರ ಸಣ್ಣಂಗ್ ಬರ್ತೈತಿ. ನೀವ್ ಇದ್ರ ಬದ್ಲಿಗೆ ಮಾಮೂಲಿ ರವಾ ಏನಿರ್ತೈತ್ಲಾ ಅದನ್ನು ಹಾಕೋಬಹುದು. ಹಂಗ ನಾ ಅರ್ಧ ಕಪ್ ನಷ್ಟ ಅಕ್ಕಿ ಹಿಟ್ಟನ ಹಾಕೊಳತೇನಿ, ಮತ್ತೆ 2 ಸ್ಪೂನ್ ಅಷ್ಟ ಮೈದಾ ಹಿಟ್ಟನ ಹಾಕೊಳತೇನಿ. ನೀವು ಬೇಕಿದ್ರೆ 1 ಸ್ಪೂನ್ ಅಷ್ಟ ಅಥವಾ 2 ಸ್ಪೂನ್ ಅಷ್ಟ ಕಡ್ಲಿ ಹಿಟ್ಟನು ಹಾಕೋಬಹುದು. ಇದ್ರ ಜೊತೆಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ. ಅವನ್ನ ಹಂಗ ಹಾಕೋಕಿತ ಈ ರೀತಿಯಾಗಿ ಬಿಡಿಸ್ಕೋಬೇಕು. ಹಂಗ ಹಾಕಿರ ಏನಾಗ್ತದಪ್ಪ ಅಂದ್ರ ಒಂದ ಕಡೆ ಕೂತ್ ಬಿಡ್ತಾವ. ದೋಸೆ ಹಾಕಿದಾಗ ತುಂಬಾ ಆಗಂಗಿಲ್ಲ ದೋಸೆ ಫುಲ್, ಮತ್ತ ಒಂದ ಕಡೆ ದಪ್ಪ ಆಗ್ತಾವು, ಮತ್ತ ಅಷ್ಟೊಂದ್ ಸರಿಯಾಗಿ ಬೇಯಂಗಿಲ್ಲ ಅನ್ನೋ ಸಲುವಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ ಅಂದ್ರ ಪುಡಿ ಮಾಡ್ಕೊಂಡ ಹಾಕೊಂಡ ಚಲೋ ಆಗ್ತೈತಿ. ಮತ್ತ ಹಂಗನ ಸಣ್ಣದಾಗಿ ಇಟ್ಕೊಂಡಿರುವಂತ ಕ್ಯಾಪ್ಸಿಕಮ್ನ ಹಾಕೊಳಕತ್ತೇನಿ. ಕ್ಯಾಪ್ಸಿಕಮ್ ಆಪ್ಷನಲ್, ಇರ್ಲಿಲ್ಲ ಅಂದ್ರ ಬಿಡ್ಬೋದು. ಹಂಗನ ತುರಿದಿಟ್ಕೊಂಡಿರುವಂತ ಕ್ಯಾರೆಟು ಮತ್ತೆ ಕೊತ್ತಂಬರಿನ ಹಾಕೊಂಡೇನಿ. ಇವಾಗ ಹಸಿ ಮೆಣಸಿನಕಾಯಿನ ಹಾಕೊಳತೇನಿ ಖಾರಕ್ಕ. ಹಂಗನ ತುರಿದಿಟ್ಕೊಂಡಿರುವಂತ ಶುಂಠಿನ ಹಾಕೊಳಕತ್ತೇನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟ ಉಪ್ಪ ಮತ್ತ ಕಾಳು ಮೆಣಸಿನ ಪುಡಿ, ಹಂಗನ ಅರಿಶಿನ ಪುಡಿನ ಹಾಕೊಳತೇನಿ. ಕಾಳು ಮೆಣಸಿನ ಪುಡಿನ ತಪ್ಸಕ್ ಹೋಗ್ಬೇಡ್ರಿ, ಆದಷ್ಟ ಹಾಕೋರಿ. ಅದ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಇದಕ್ಕ. ಇವಾಗ ನೀರ್ನ ಸ್ವಲ್ಪ ಹಾಕೊಂಡ ಚಂದಂಗೆ ಕಲಿಸ್ಕೊಳತೇನಿ, ಯಾವ ಗಂಟು ಆಗಲ್ದಂಗ. ಹಂಗನ ಈ ಬ್ಯಾಟರ್ ಏನಿರ್ತೈತ್ಲ ಫುಲ್ ನೀರ್ ಆಗ್ಬೇಕು, ತೆಳ್ಳಗಾಗ್ಬೇಕು. ಅಂದಾಗ ನಮ್ಮ ರವಾ ದೋಸೆ ಏನಿರ್ತೈತ್ಲ ಅದ ಕ್ರಿಸ್ಪಿ ಆಗಿ ಬರ್ತೈತಿ. ಸೊ ಹಂಗಾಗಿ ಇದನ್ನ ಚಂದಂಗೆ ಕಲಿಸ್ಕೋಬೇಕು. ಇದನ್ನ ನೀವು ಬಹಳ ತಕ ನೆನಿಸಿಡ್ಬೇಕಂತಂದೇನಿಲ್ಲ, ಕಲ್ಸಿದ ರೂಪೇನ ಟೇಬಿಗೆ ಹಾಕೊಂಡ್ರ ದೋಸೆ ತಯಾರಾಗ್ತಾವು. ಬಹಳ ತಕ ನೆನಿಸಿಡುವಂತ ಅವಶ್ಯಕತೆ ಏನೂ ಇಲ್ಲ. ಇವಾಗ ನೋಡ್ರಿ ನಮ್ ಬ್ಯಾಟರ್ ಹೆಂಗಾಗೈತಿ. ಇಷ್ಟು ತೆಳ್ಳಗ ಆದ್ರ ಸಾಕು, ಜಾಸ್ತಿ ಗಟ್ಟಿ ಏನ್ ಆಗುದ್ ಬೇಡ. ನೀರ್ ತರಾನ ಇರ್ಲಿ, ಗಟ್ಟಿ ಆದ್ರ ಬಹಳ ಸಾಫ್ಟ್ ಆಗ್ತಾವ, ಮತ್ತ ಅಷ್ಟೊಂದ್ ಟೇಸ್ಟ್ ಅನ್ಸಂಗಿಲ್ಲ. ರವಾ ದೋಸೆ ತಿನ್ನಾಕತ್ತೀವತ್ತಂದ ಅನ್ಸಂಗಿಲ್ಲ. ಹೋಟೆಲ್ಗಳ್ದಾಗೂ ಅಷ್ಟ ನೀವು ನೋಡಿರ್ಬೋದು ಫುಲ್ ಕ್ರಿಸ್ಪಿ ಆಗಿರ್ತಾವ. ಸೊ ಹಂಗಾಗಿ ನೀರ್ನ ಜಾಸ್ತಿ ಹಾಕೋಬೇಕಾಗ್ತೈತಿ, ಫುಲ್ ನೀರಿನ ಅಂಶದ ಗತೆ ಆಗ್ಬೇಕು ಇದ. ಇಲ್ಲೇ ದೋಸೆ ಹಂಚನ ಕಾಯಕ್ ಇಟ್ಕೊಂಡೇನಿ, ಅದಕ್ಕ ಎಣ್ಣೆ ಹಚ್ಕೊಳಕತ್ತೇನಿ. ಎಣ್ಣೆ ಹಚ್ಕೊಂಡೇನೈತ್ಲ ನಮ್ ಬ್ಯಾಟರ್ನ ಎಲ್ಲಾ ಕಡೆ ಹಾಕೊಳತೇನಿ. ಜಾಸ್ತಿ ದಪ್ಪಂಗೆ ಹಾಕೊಳಕ್ ಹೋಗ್ಬೇಡ್ರಿ, ಮತ್ತೆ ಇದು ಹಾಕಿದ್ರೂಪೇನ ಎಲ್ಲಾ ಕಡೆ ಹರಿದು ಹೋಗ್ತೈತಿ. ಸೊ ಹಂಗಾಗಿ ಸ್ವಲ್ಪ ಹಾಕೋರಿ, ಅಂದ್ರನ ಎಲ್ಲಾ ಕಡೆ ತುಂಬಾ ಚಂದಂಗ್ ಬೀಳ್ತೈತಿ. ಹಂಗನ ಇವಾಗ ಇದಕ್ಕ ಎಣ್ಣೆ ಹಾಕೊಳಕತ್ತ. ಎಣ್ಣೆ ಮ್ಯಾಗ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ ಮತ್ತ ಬೇಯಿಸಾಕ್ ಬಿಡ್ತೀನಿ. ಇದನ್ನೇ 2 ಸೈಡ್ ಬೇಯಿಸ್ಬೇಕಂತಂದೇನಿಲ್ಲ, 1 ಸೈಡ್ ಬೇಯಿಸಿದ್ರ ಸಾಕು. ಇದ ಫುಲ್ ಕಲರ್ ಚೇಂಜ್ ಆಗಿ ರೆಡ್ ಆಗಿ ಕಾಣಕ್ ಹತ್ತೈತಿ. ಅವಾಗ ಇದ ಫುಲ್ ಬೆಂದಂಗ ಮತ್ತ ಕ್ರಿಸ್ಪಿ ಆಗಿರ್ತೈತಿ ಅಂತಂದ. ಇದಕ್ಕೇನ ನಾವ ಸಕ್ರಿ ಅದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗನ ಕೆಂಪಾಗಿ ಬಿಡ್ತೈತಿ, ಮತ್ತ ಅಷ್ಟ ಕ್ರಿಸ್ಪಿ ಆಗಿ ಇರ್ತೈತಿ. ತಿನ್ನುವಾಗಂತೂ ಇವೆಲ್ಲಾ ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ಬಹಳ ಎಕ್ಸ್ಟ್ರಾ ಫ್ಲೇವರ್ನ ಕೊಡ್ತಾವ, ಮತ್ತ ಬಹಳ ರುಚಿ ಇರ್ತಾವ. ಸೇಮ್ ನೀವು ಹೋಟೆಲ್ದಾಗ ಏನ್ ತಿಂತಿರ್ಲೆ ಹಂಗ ಆಗ್ತಾವು. ಬಟ್ 1 ದೋಸೆಗೆ 2 ದೋಸೆಗೆ ಹೊಟ್ಟೆ ತುಂಬಂಗಿಲ್ಲ, ಸ್ವಲ್ಪ ಜಾಸ್ತಿನ ಮಾಡ್ಕೋಬೇಕಾಗ್ತತಿ. ನೀವು ಹೋಟೆಲ್ದಾಗೂ ನೋಡಿರ್ಬೋದು ಎಷ್ಟೊಂದು ಕೊಟ್ಟಿರ್ತಾರ ತಂದು, ಎಷ್ಟು ದೊಡ್ಡ ತೆವಿ ಮ್ಯಾಗ ಹಾಕಿ ಇಷ್ಟ ಮಾಡಿ ಅದನ್ನ ಮಡಿಚ್ ಕೊಡ್ತಾರ. ಸೊ ಹಂಗಾಗಿ ಜಾಸ್ತಿ ಹಾಕೋಬೇಕಾಗ್ತತಿ. ನನಗಂತೂ ಈ ದೋಸೆ ಅಂದ್ರ ಬಹಳ ಇಷ್ಟ. ನನ್ನ ಮಗಳಂತೂ ಇದನ್ನ ಬಹಳ ಇಷ್ಟಪಟ್ಟು ತಿಂತಾಳ. ಹಂಗನ ಈ ದಿಢೀರ್ ದೋಸೆನ ನೀವು ಮಾಡ್ರಿ, ಮತ್ತ ಹೆಂಗಾತು ಅಂತಂದ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ರಿ. ಯಾವ್ದೋ ವಿಡಿಯೋ ಹಾಕಿದ ತಕ್ಷಣ ನೋಡುತ್ತಾ ಬರ್ರಿ. ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ಫುಲ್ ಆಗಿ ನೋಡಿದ್ದಕ್ಕ.